ನಮಸ್ಕಾರ. ಪಂಜಾಬ್ ವಿರುದ್ಧ ಆರ್ಸಿಬಿ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ರಜತ್ ಪಾಟಿದಾರ್. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ರಜತ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 2025ರ IPL ನಲ್ಲಿ ತನ್ನ ಲೀಗ್ ಹಂತದ 7ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 5 ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ. ಇದರೊಂದಿಗೆ ಚಿನ್ನಸ್ವಾಮಿ ಅಂಗಳದಲ್ಲಿ ಆರ್ಸಿಬಿ ಆಡಿದ 3ನೇ ಪಂದ್ಯದಲ್ಲಿಯೂ ಸೋಲಿನ ಮುಖಭಂಗವನ್ನ ಎದುರಿಸಿದೆ. ಮಳೆ ಪೀಡಿತವಾಗಿದ್ದ ಈ ಒಂದು ಪಂದ್ಯವು 14 ಓವರ್ಗಳಿಗೆ ಸೀಮಿತವಾಗಿತ್ತು. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿ ನಿಗದಿತ 14 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 95 ರನ್ ಕಲೆ ಹಾಕಿತು. ತಂಡದ ಪರ ಟೀಮ್ ಡೇವಿಡ್ 26 ಎಸೆತಗಳಿಂದ ಅಜೇಯ ಅರ್ಧ ಶತಕ ಸಿಡಿಸಿದರು ಮತ್ತು ಕ್ಯಾಪ್ಟನ್ ಪಾಟಿದಾರ್ 23 ರನ್ ಬಾರಿಸಿದರು. ಅತ್ತ ಪಂಜಾಬ್ ತಂಡದ ಪರ ಮಾರ್ಕೋ ಯಾನ್ಸನ್, ಚಹಲ್, ಹರ್ಷದೀಪ್ ಸಿಂಗ್ ಹಾಗೂ ಹರ್ಪ್ರೀತ್ ಬಾರ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಪಂಜಾಬ್ ಕಿಂಗ್ಸ್ ತಂಡವು ಆರಂಭಿಕ ಹಂತದಲ್ಲಿ ಹಿನ್ನಡೆ ಎದುರಿಸಿತ್ತಾದರೂ ಕೂಡ ನೆಹಾಲ್ ವಧೇರ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ 12.1 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಚೇಸ್ ಮಾಡಿತು. ಈ ಮುಖ್ಯವಾಗಿ ಪಂಜಾಬ್ ತಂಡ ಈ ಪಂದ್ಯವನ್ನು 5 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ತಂಡದ ಪರ ನೆಹಾಲ್ ವಧೇರಾ 19 ಎಸೆತಗಳಿಂದ ಅಜೇಯ 33 ಮತ್ತು ಪ್ರಿಯಾಂಶ್ ಆರ್ಯ 16 ರನ್ ಸಿಡಿಸಿ ಮಿಂಚಿದರು. ಇತ್ತ ಆರ್ಸಿಬಿ ತಂಡದ ಪರ ಜೋಸ್ ಹಜಲ್ವುಡ್ 3 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಆರ್ಸಿಬಿ ತಂಡ ಈ ಪಂದ್ಯವನ್ನು 5 ವಿಕೆಟ್ಗಳಿಂದ ಹೀನಾಯವಾಗಿ ಸೋತಿದೆ ಸ್ನೇಹಿತರೆ. ಇನ್ನಿದೀಗ ಈ ಸೋಲಿನ ಕುರಿತು ಮಾತನಾಡಿದ ತಂಡದ ಕ್ಯಾಪ್ಟನ್ ಪಾಟಿದಾರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ. ಇಂದಿನ ಪಂದ್ಯದಲ್ಲಿನ ಬ್ಯಾಟಿಂಗ್ ಯೂನಿಟ್ ಆಟ ನನಗೆ ಖುಷಿ ನೀಡಿಲ್ಲ. ಪಿಚ್ ಬ್ಯಾಟಿಂಗ್ಗೆ ಹೆಲ್ಪ್ ನೀಡಿಲ್ಲ. ಬೌಲರ್ಗಳು ಡಿಫೆಂಡ್ ಮಾಡಿಕೊಳ್ಳಲು ಸಾಕಾಗುವಷ್ಟು ರನ್ ಬೋರ್ಡ್ ನಲ್ಲಿ ಇರಲಿಲ್ಲ. ಒಳ್ಳೆಯ ಬ್ಯಾಟಿಂಗ್ ಜೊತೆ ಆಟ ಬಂದಿರಲಿಲ್ಲ. ರೆಗ್ಯುಲರ್ ಇಂಟರ್ವೆಲ್ ನಲ್ಲಿ ನಾವು ವಿಕೆಟ್ ಕಳೆದುಕೊಂಡಿದ್ದೇವೆ. ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಕಾರಣವಾಯಿತು ಎಂದು ರಜತ್ ಪಾಟಿದಾರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ವಿಕೆಟ್ ಅಂಡರ್ ದ ಕವರ್ ನಲ್ಲಿ ಇದ್ದಾಗ ಪಿಚ್ ಸ್ಲೋ ಆಗಿ ವರ್ಕ್ ಆಗುತ್ತಿತ್ತು. ಇದು ಕೂಡ ರನ್ ಬಾರಿಸಲು ಕಷ್ಟವಾಗುತ್ತಿತ್ತು. ಆದಾಗ್ಯೂ ಟೀಮ್ ಡೇವಿಡ್ ಇಂದಿನ ಪಂದ್ಯದಲ್ಲಿ ಆಡಿದ ರೀತಿ ಉತ್ತಮವಾಗಿತ್ತು ಮತ್ತು ಬೌಲರ್ಸ್ ಕೂಡ ಒಳ್ಳೆಯ ಹೋರಾಟವನ್ನ ನೀಡಿದರು ಎಂದು ಪಾಟಿದಾರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇನಿಷಿಯಲಿ ನಾವು 4 ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾಗ ಮೊಮೆಂಟಮ್ ನಮ್ಮ ಬಳಿ ಇತ್ತು. ಆದರೆ ಸುಯೇಶ್ ಶರ್ಮಾ, ನೆಹಾಲ್ ವಧೇರ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳನ್ನು ನೀಡುವ ಮೂಲಕ ಮೊಮೆಂಟಮ್ ಅನ್ನ ಕೈಚೆಲ್ಲಿದರು ಮತ್ತು ಬೌಲರ್ಗಳ ಪರ್ಫಾರ್ಮೆನ್ಸ್ ನಮಗೆ ಪಾಸಿಟಿವ್ ಅಂಶವನ್ನ ತಂದಿದೆ ಎಂದು ಪಾಟಿದಾರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಜೋಸ್ ಹಜಲ್ವುಡ್ ಮತ್ತು ಟಿಮ್ ಡೇವಿಡ್ ಇಂದಿನ ಪಂದ್ಯದಲ್ಲಿ ಟಾಪ್ ಪರ್ಫಾರ್ಮರ್ ಆಗಿದ್ದಾರೆ ನಮ್ಮ ತಂಡದ ಪರ ಎಂದು ರಜತ್ ತಿಳಿಸಿದ್ದಾರೆ. ನೋಡಿದ್ರಲ್ಲ, ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ರಜತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.